ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಪೂರ್ತಿಯಾಗಿ ಬ್ಲಾಗ್ನ ನೋಡಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬ್ಲಾಗ್ ಯಾವ ಥರ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ಬನ್ನಿ, ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬಿಟ್ಟು ಬನ್ನಿ. ಬಾಯ್. ಹಾಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಪಾಪ ಟಿಫನ್ ಬೇಕು ಅಂತ ಹೇಳ್ತಾ ಇದ್ದ, ಹಾಗಾಗಿ ಟಿಫನ್ ಹಾಕೊಟ್ಬಿಟ್ಟಿದ್ದೆ ಅವ್ರಿಗೆ. ಹಾಗೇನೆಲ್ಲ ಕೂಡ ಒರೆಸ್ತಾ ಇದ್ದೀನಿ. ಪಾಪ ಕೈಯಲ್ಲೇ ಮೊಬೈಲ್ ಕೊಟ್ಟಿದ್ದೆ, ಯಾಕಂದ್ರೆ ಟ್ರೈಪ್ಯಾಡ್ ಎಲ್ಲ ಮುರಿದೋಗ್ಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಪಾಪ ಕೈಯಲ್ಲಿ ಫೋನ್ ಕೊಡಿಕ್ಕೆ ಅವ್ರು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೆಗ್ದಿದ್ರು, ಅದನ್ನೇ ಹಾಕಿದ್ದೀನಿ. ಹಾಗೆ ಫೋನ್ ಕೊಟ್ಟಿದ್ದಲ್ವಾ, ನೋಡಿ ಅವ್ರು ಏನೆಲ್ಲ ಮಾತಾಡಿದ್ದಾರೆ ಅಂತ. ಅಮ್ಮ ಅರ್ಜುನ್ ಅರ್ಜುನ ಅವ್ರು ಏನು ಮಾತಾಡಿದ್ರು ಅಂತ ನಿಜವಾಗ್ಲೂ ನನಗೆ ಕೂಡ ಅರ್ಥ ಆಗಲಿಲ್ಲ. ಸುಮ್ಮನೆ ಫೋನ್ ಇಟ್ಕೊಂಡಿದ್ರಲ್ವಾ, ಹಾಗಾಗಿ ಅವ್ರಿಗೆ ಏನು ತಿಳಿಯುತ್ತೋ ಅದನ್ನು ಮಾತಾಡ್ತಿದ್ರು. ಅಂದರೆ ಕ್ಯಾಮ್ರಾ ಆನ್ ಆಗಿತ್ತು ಅಂದರೆ ಅವ್ರಿಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡ್ತಾ ಇರ್ತಾರೆ. ಏನೇನೋ ಹೊರಗಡೆ ಎಲ್ಲ ಒಡ್ಸೋಣ ಅಂತ ಬಂದೆ. ನೋಡಿ ಆಲ್ರೆಡಿ ಮಂಚದ ಮೇಲೆ ಇಲ್ಲಿ ಬಂದುಬಿಟ್ರು. ಅಲ್ಲಿ ಮೊಬೈಲ್ ಎಲ್ಲ ಇಟ್ಟಿರೋದು ನೋಡಿಬಿಟ್ಟು, ಅಮ್ಮ ನಾನು ಮೊಬೈಲ್ ಇಟ್ಟಿದ್ದೀನ ತೊಗೊಳ್ತೀನಿ ಅಂತ ಹಠ ಮಾಡ್ತಿದ್ರು. ಹಾಗಾಗಿ ತೊಗೊಂಬಾರ್ದು ಪುಟ್ಟ ಅಂತ ಕುತ್ಕೊಂಡು ಮತ್ತೆ ಏನೇನೋ ಮಾತಾಡ್ತಾ ಇದ್ರು ಮೊಬೈಲ್ ಜೊತೆ. ಮಂಡು ಮಂಡು ಮಧು ಮಧು ಬೇಕಾ? ಹೌದಾ, ಮಧು ಕರ್ಕೊಂಡು ಏನ್ ಮಾಡ್ತೀಯ? ಅವ್ರನ್ನ ಮೆಟ್ಲ ಹತ್ರ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಳ್ದನ್ನೇ ನೋಡಿಸ್ಬೇಕು. ಮೆಟ್ಲು ತುದಿ ಕುತ್ಕೊಂಡ್ಬಿಡ್ತಾರೆ, ಬಿದ್ಬಿಟ್ರೆ ಅಂತ ಹುಷಾರ ನೋಡ್ಕೊಬೇಕು. ಹಾಗೆ ಅಲ್ಲೇ ಬಕೆಟ್ ಕೂಡ ಇಟ್ಟಿದ್ನಲ್ವಾ, ಅದನ್ನ ಮುಟ್ಟೋದು, ಅದು ತಗೊಳ್ಳೋದು, ನಾನು ನೆಲ ಒರೆಸ್ತೀನಿ ಅನ್ನೋದು, ಈ ತರ ಕೀಟ್ಲೆ ಕೂಡ ಮಾಡ್ತಾ ಇರ್ತಾರೆ. ನೋಡ್ಬೋದು, ಅಲ್ಲಿ ಕಾಣಿಸ್ತಿದೆ. ಹಾಗೆ ಟ್ರೈಪಾಡ್ ಇರೋ ಕಾರಣ ನೆಲದ ಮೇಲೆ ಇಟ್ಬಿಟ್ಟೆ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಚಿಕ್ಕ ರಂಗೋಲಿ ಹಾಕೊಳ್ತೀನಿ. ಅಲ್ಲಿ ಹೊರಗಡೆ ಬಿಡೋ ಪಾಪು ಇದ್ದಾನೆ, ಅವನ್ನ ಕರೆದ್ರೆ ಒಳಗಡೆನೆ ಬಿಡ್ತಾ ಇಲ್ಲ. ನಾನು ಹೊರಗಡೆನೆ ಕುತ್ಕೊಳ್ತೀನಿ. ನೀ ರಂಗೋಲಿ ಹಾಕು ಅಂದ್ರು ಸರಿ. ಹೇಗಿದ್ರೆ ನಾನು ಇಲ್ಲೇ ಇರ್ತೀನಲ್ವಾ, ಹಾಗಾಗಿ ನಾನು ನೋಡ್ಕೊಳ್ತೀನಿ. ಅಷ್ಟೊಂದು ಕಷ್ಟ ಅನ್ಸಲ್ಲ, ಯಾಕಂದ್ರೆ ನಾನು ಒಟ್ಟಿನಲ್ಲಿ ಇರಬೇಕು. ಇದ್ರೆ ಸುಮ್ಮನೆ ಇರ್ತಾರೆ. ಮತ್ತೆ ಅವನ ಡೇ ಕೇರಿಗೆ ಕೂಡ ರೀಸೆಂಟಾಗಿ ಸೇರಿಸಿದ್ದೀನಿ, ಹೋಗ್ತಾರೆ. ಅದಕ್ಕೂ ಅವ್ರಿಗೆ ಕೂಡ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮನೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೆಳಿಗ್ಗೆ ಬೇಗನೆ ಇದ್ದು ಅವ್ನಿಗೆ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು. ಹಾಗಾಗಿ ಬೇಗ ಕೂಡ ಆಗುತ್ತೆ. 9 ಗಂಟೆಗೆಲ್ಲ ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ. ಇವತ್ತು ಬೇರೆ ಅಮಾವಾಸ್ಯೆ ಆಗಿತ್ತಲ್ವ, ಹಾಗಾಗಿ ಬೇಗನೆ ಕೆಲಸ ಕೂಡ ಮಾಡಿಕೊಂಡು ತದನಂತರ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೂ ಕೂಡ ಟಿಫನ್ ತಿನ್ಸಿಲ್ಲ, ಇನ್ನು ಫ್ರೆಶ್ ಅಪ್ ಕೂಡ ಮಾಡಿಲ್ಲ. ಅವ್ರನ್ನ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಆದ್ರೂ ಅಷ್ಟು ಟ್ರೈ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇನ್ನೇನು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವ್ರಿಗೂ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಮಿಕ್ಕಿದ ಮನೆ ಕೆಲಸ ಮಾಡ್ಕೊಳ್ತೀನಿ. ಒಂದು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕ್ಕೊಳ್ತಿದ್ದೀನಿ. ಹಸ್ಬೆಂಡ್ ಕೂಡ ಬೆಳಿಗ್ಗೆ ಟಿಫನ್ ತಿಂದ್ಬಿಟ್ಟು ಡ್ಯೂಟಿಗೆ ಹೋದ್ರು. ಇಲ್ಲಾಂದ್ರೆ ಪಾಪನ ಅವರೇ ಡೇ ಕೇರಿಗೆ ಬಿಟ್ಬಿಟ್ಟು ಬರ್ತಿದ್ರು ಡೈಲಿ. ಇವತ್ತು ಅವ್ರು ಬೇಗನೆ ಹೋದ್ರು, ಹಾಗಾಗಿ ನಾನೇ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ನೋಡಿ, ನಾನು ಏನ್ ಕೆಲಸ ಮಾಡ್ತಿದ್ದೇನೋ ಅದನ್ನ ಅವರು ಕೂಡ ಮಾಡಬೇಕು. ನಾನು ಹೂ ಮುಡಿಸ್ತಾ ಇದ್ರೆ ಅಲ್ಲಿ ಕೆಳಗಡೆ ಬಿದ್ದಿರೋ ಹೂ ತಗೊಂಡ್ಬಂದ್ಬಿಟ್ಟು ಮುಡಿಸ್ತಾ ಇದ್ದಾರೆ. ನೋಡಿ, ನೀನೇನು ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡೆ ಬೇಗನೆ ಮಾಡ್ಕೊಳ್ತಿದ್ದೀನಿ, ಯಾಕಂದ್ರೆ ಅವ್ರನ್ನ ಬಿಟ್ಟು ಬರಬೇಕು. ಅಷ್ಟೊಳಗಡೆ ಪೂಜೆ ಮಾಡ್ಕೊಂಡ್ರೆ ಅರ್ಧ ಕೆಲಸ ಮುಗಿದಿದೆ. ಬಂದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅವ್ರಿಗೂ ಕೂಡ ಟಿಫನ್ ರೆಡಿ ಮಾಡಿ ತಿನ್ನಿಸ್ಬೇಕು. ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಮನೆ ಹತ್ರ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಆದಷ್ಟು ಟ್ರೈ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪಾಪು ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಿದ್ದೀನಿ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದ ನಂತರ ಇನ್ನು ಪೂಜೆ ಕೂಡ ರೆಡಿ ಮಾಡ್ಕೊಬೇಕು. ಹಾಗೆ ನಮ್ಮ ಪಾಪ ಕೂಡ ಇನ್ನೂ ರೆಡಿ ಮಾಡಿರಲಿಲ್ಲ. ಅವ್ರನ್ನ ಸ್ನಾನ ಮಾಡಿ ಬಿಟ್ಟಿದೆ, ಟಿವಿ ಹಾಕ್ಬಿಟ್ಟು ಟಿವಿ ನೋಡ್ತಿದ್ದಾರೆ. ಮನೇಲಿ ಮಕ್ಳಿದ್ರೆ ಹಾಗೆ ಅಲ್ವಾ, ಎಷ್ಟು ಸಾಧ್ಯನ ಅಷ್ಟು ಬೇಗ ಕೆಲಸ ಮಾಡ್ಕೊತೀವಿ ಅಂತ ಅನ್ಕೊಂಡ್ರು ಕೂಡ ಆಗೋದಿಲ್ಲ. ನಾನು ಲೈಟ್ ಹುಡುಕ್ತಾ ಇದ್ದೆ, ತೊಗೊಂಡೋಗಿ ನನ್ನ ಬ್ಯಾಗಲ್ಲಿ ಎತ್ತಿದ್ದಾರೆ. ಅಮಾವಾಸ್ಯೆ ಕೂಡ ಇತ್ತಲ್ವಾ, ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಬೇಗನೆ ಪೂಜೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಪಾಪನ್ ಕೂಡ ಡೇ ಕೇರ್ ಬಿಟ್ಟು ಬಂದ್ಮೇಲೆ ಕೆಲಸ ಮಾಡ್ಕೊಳ್ತೀನಿ. ಹಾಗೆ ಅಮಾವಾಸ್ಯೆ ಅಲ್ಲೇ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅವ್ರ ಜೊತೆಗೆಲ್ಲ ಪೂಜೆ ಮುಗಿಸ್ಕೊಂಡು ಅವ್ರ ಜೊತೆಗೆ ಹೋಗಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ಬೋದು ಅಂತ ಹೇಳಿ, ಹಾಗಾಗಿ ನಾನು ಬೇಗನೆ ಕೆಲಸ ಕೂಡ ಮುಗಿಸ್ಕೊಳ್ತಿದ್ದೀನಿ. ಮನೆಗೆ ಮಕ್ಳಿದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಅವ್ರ ಜೊತೆ ಮಾತಾಡ್ಕೊಂತ ಅವ್ರ ಜೊತೆ ಹಲ್ಟೆ ಹೊಡ್ಕೊಂತ ಟೈಮ್ ಪಾಸ್ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ನಾನು ಇಷ್ಟು ಬೆಳಿಗ್ಗೆ 6 ಗಂಟೆಗೆಲ್ಲ ಇದ್ದು ಅವಾಗಿಂದ ಕೆಲಸ ಮಾಡ್ತಿದ್ರು. ಎಲ್ಲ ಮುಗಿಸೋಷ್ಟಿಗೆ 8:15 ಆಗೋಯ್ತು. ಇನ್ನು ಅವ್ರಿಗೆ
ಬ್ರೇಕ್ಫಾಸ್ಟ್ ಕೂಡ ಮಾಡಿಸಿರ್ಲಿಲ್ಲ, ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಳ್ತಿದ್ದೀನಿ. ಏನೇ ಪೂಜೆ ಮುಗಿಸಾದ್ಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಬಾಕ್ಸಿಗೆಲ್ಲ ಹಾಕಬೇಕು. ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮುಗಿತದೆ. ಅವ್ರಿಗೂ ಕೂಡ ಹೇಳ್ತಿದ್ದೆ ಬಾ ಪುಟ್ಟ ಉದ್ದಿನ ಕಡ್ಡಿ ಬೆಳಗ್ಗೆ ಬಾ ಅಂತ. ಆದರೆ ಅವ್ರಿಗೆ ಅಮ್ಮಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ, ನೋ ಸ್ಕೂಲ್ ಅಂತ ಹಠ ಮಾಡ್ತಾ ಇದ್ರು. ಹಾಗಾಗಿ ಅವ್ರನ್ನ ತೋರ್ಸಕ್ ಆಗ್ಲಿಲ್ಲ. ಅವ್ರನ್ನ ಆರಾಮ ಮಂಚ ಮೇಲೆ ಕೂರಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳಲ್ಲ ಅಂತೇಳಿ ಸುಮಾರು ತಳ್ತಾ ಇದ್ರು. ಹಾಗಾಗಿ ಅವ್ರ ಪಪ್ಪ ಕೂಡ ಕಾಲ್ ಮಾಡಿಕೊಟ್ಟೆ. ಅವ್ರ ಪಪ್ಪ ಕೂಡ ಸ್ಕೂಲ್ಗೆ ಹೋಗ್ಬೇಕು ಪುಟ್ಟ ಅಂತ ಹೇಳ್ತಾರೆ. ಪಪ್ಪ ನೋ ಸ್ಕೂಲ್ ಅಂತ ಇದ್ರು. ಅವ್ರ ವಯಸ್ಸಲ್ಲೇ ಕೇಳಿ ತುಂಬ ಹಠ ಮಾಡ್ತಾ ಇದ್ರು. ಸಿಂಪಲ್ ಪೂಜೆ ಕೂಡ ಮುಗಿಸಿ ಧೂಪ ಕೂಡ ಹಾಕಿದೆ ಮನೆಗೆಲ್ಲ. ನೋಡಿ ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡೆ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರೆ ನಿಂಬೆಹಣ್ಣು ಕೂಡ ಕೊಯ್ದೆ ಇಡ್ತೀವಿ. ಹೀಗೆ ನೋಡಿ ನಾವು ಉದಿಸ್ಲು ಕೂಡ ಪೂಜೆ ಮುಗಿಸ್ಕೊಂಡು ಹೊರಗಡೆ ಕೂಡ ಅಷ್ಟೇ ಈ ರೀತಿ ಧೂಪ ಕೂಡ ಇಟ್ಬಿಟ್ಟು ನೋಡಿ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಏನೇನು ಪಾಪು ಕೂಡ ರೆಡಿ ಮಾಡಬೇಕು ನೋಡಿ. ಮನೆಗೆ ಬೇಗನೆ ಉದಿಸ್ಲು ಪೂಜೆ ಮಾಡಿಕೊಂಡು ಏನೋ ಒಂದು ಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಏನೇನು ಪೂಜೆ ಮುಗಿಸ್ಕೊಂಡ್ಮೇಲೆ ನೋಡಿ ನಮ್ಮ ಪಾಪು ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಾ ಇರೋದು. ಅಮ್ಮ ನಂಗೆ ಬೇಡ ಶಾರ್ಟ್ಸು, ನಾನು ಸ್ಕೂಲ್ಗೆ ಹೋಗಲ್ಲ, ಅದಕ್ಕೆ ನಾನು ಪಪ್ಪ ಜೊತೆ ಟ್ರಿಪ್ ಹೋಗೋಣ ಇಬ್ಬರು ಅಂತ ಸಮಾಧಾನ ಮಾಡೋಕ್ಕೆ ಕೂಡ ಮಾಡ್ತಾ ಇದ್ದೆ. ಅವ್ರು ಏನಾರ ಡೇ ಕೇರ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರೆ ಊರಲ್ಲಿರೋ ಪ್ರತಿಯೊಬ್ಬರೂ ನೆನೆಸ್ತಾರೆ. ನಾನು ನೀನು ಪಪ್ಪ ಹೋಗೋಣ ಸ್ಕೂಲ್ಗೆ ಬೇಡ, ಬೈಕಲ್ಲಿ ಟ್ರಿಪ್ ಸ್ಕೂಲ್ನೋ ಹೇಳಿದ್ನಲ್ವಾ ಸ್ಕೂಲ್ಗೆ ಹೋಗೋದು ಬೇಡ ಅಮ್ಮ ಅಂತ ಹಠ ಮಾಡ್ತಿದ್ದಾರೆ. ಅವ್ರಿಗೆ ಬಟ್ಟೆ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾನು ಡೇ ಕೇರ್ಗೆ ಕಳಿಸ್ತಿದ್ದಲ್ಲ ನಮ್ಮಮ್ಮ ಇವತ್ತು ಬಾಟಲ್ ಬಾಕ್ಸ್ ಏನು ತುಂಬಿಟ್ರು ಕಂಡಿಟ್ಬಿಡ್ತಾರೆ, ನಾನು ಕಳಿಸ್ತಾರೆ ಇವತ್ತು ಸ್ಕೂಲ್ಗೆ. ಅದಕ್ಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಪಪ್ಪ ಸ್ಕೂಲ್ ಅಂತ ಹೆಸರು ಹೇಳಿದರೆ ಸಾಕು ನಾನು ಸ್ಕೂಲಿಗೆ ಕಳಿಸ್ತಾರೆ ಅಂತ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಹೀಗೆ ನಾನು ಸಮಾಧಾನ ಮಾಡ್ತಾಯಿದ್ದೆ. ನೋಡಿ ಆ ಲಿಪ್ಸ್ಟಿಕ್ನೆಲ್ಲ ಹಚ್ಚಕ್ಕೆ ಬರೋದು ಈ ರೀತಿ ಕೀಟ್ಲೆ ಮಾಡ್ತಿದ್ರು. ಹಾಗಾಗಿ ಸಮಾಧಾನ ಮಾಡ್ತಾನೆ ಇದ್ದೀನಿ. ಏಕೆಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನೇನು ಬೈಕಲ್ಲಿ ಹೋಗೋಣ, ಮನು ನಾನು ನೀನು ಆಮೇಲೆ ಎಲ್ಲರೂ ಬೈಕಲ್ಲಿ ಹೋಗೋಣ, ಓಕೆನಾ? ಮನು ಬೇಡ, ನಾವಿಬ್ರು ಹೋಗೋಣ. ಸ್ಕೂಲಿಗೆ ಅಲ್ಲ ಪುಟ್ಟಣ್ಣ, ಸ್ಕೂಲಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಅವ್ರನ್ನೂ ಕೂಡ ಸಮಾಧಾನ ಮಾಡಿಬಿಟ್ಟು ಕೂದಲು ಕೂಡ ಆರಿಸ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೋಲ್ಡ್ ಥರ ಆಗಿದೆ, ಹಾಗಾಗಿ ಆದಷ್ಟು ಜೋರಾಗೆ ಮಾತಾಡ್ತಿದ್ದೀನಿ. ವಾಯ್ಸ್ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ತುಂಬಾ ಡಿಸ್ಟರ್ಬೆನ್ಸ್ ಕೂಡ ಇದೆ ಇಲ್ಲಿ, ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿರೋದ್ರಿಂದ. ಹಾಗಾಗಿ ಸ್ವಲ್ಪ ಜೋರಾಗೇ ಮಾತಾಡ್ತಾ ಇದ್ದೀನಿ. ನಾನು ಕೂಡ ಸಿಂಪಲಾಗಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀನಿ. ಮನೇಲಿದ್ರೂ ಕೂಡ ಡೈಲಿ ಇದನ್ನು ಯೂಸ್ ಮಾಡೋದು. ಏನು ಡಿಫ್ರೆಂಟಾಗಿ ಏನಿರಲ್ಲ. ಈಗ ಪಾಪು ಡೇ ಕೇರ್ಗೆ ಹೋಗೋಕತ್ತಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಿಕ್ಕಿದ್ದು ಬೇರೆಲ್ಲ ಕೆಲಸ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು, ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಬಿಡ್ತೀನಿ. ಅವ್ನು ಬರೋದ್ರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಬೇಕು. ಅವನ್ನ 1 ಗಂಟೆಗೆಲ್ಲ ಕರ್ಕೊಂಬಂದ್ಬಿಡ್ತೀನಿ. ಅವ್ರಿಗೆ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಿರ್ತಾರಲ್ವ, ಹಾಗಾಗಿ ಅಲ್ಲೇ ತಿಂದ್ಕೊಂಡು ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಎರಡನ್ನೂ ಕೂಡ ಇಟ್ಟಿರ್ತೀನಿ. ಹಾಗಾಗಿ ಅಲ್ಲೇ ತಿಂದ್ಬಿಟ್ಟು ಮನೆಗೆ ಬರ್ತಾರೆ. ಅದನ್ನು ಬಂದಮೇಲೆ ನಾನು ಊಟ ಮಾಡಿಸ್ತೀನಿ. ನೋಡಿ ಅಲ್ಲಿ ಮೊಬೈಲಲ್ಲಿ ವಿಡಿಯೋ ಆಗ್ತಿದೆ ಅಂತ ನೋಡಿ, ಅದು ಮಾಯ್ಶ್ಚರೈಸರ್ ತೊಗೊಂಬಂದು ತೋರಿಸ್ತಾ ಇದ್ದಾರೆ, ಇದು ನಂದು ನೋಡಿ ಅಂತ ಹೇಳಿ. ಮೂನ್ ಮಮ್ಮಿ ಮೂನ್ 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 ಕ್ರೀಮ್ ಏನು ಹೇಳೋದು? ಮೂನ್ ಮೂನ್ ಮೂನು ಮೂನ್ 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 ಈಗ ತಾನೇ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನೇನು ಟಿಫನ್ ಕೂಡ ಮಾಡಬೇಕು, ಪಾಪಗೆ ಬಾಕ್ಸಿಗೆ ಕೂಡ ಹಾಕಬೇಕು. ಅವನ್ನ ಡೇ ಕೇರಿಗೆ ಕೂಡ ಸೇರಿಸ್ಬಿಟ್ಟಿದ್ದೀನಿ ಇಷ್ಟು ಬೇಗನೆ. ಡೇ ಕೇರಿಗೆ ಕೂಡ ಹೊರಡ್ತಾರೆ ಈಗ. ಅವ್ರಿಗೆ ಬಾಕ್ಸಿಗೆ ಕೂಡ ಹಾಕ್ಬಿಟ್ಟು ಕಳಿಸ್ತೀನಿ. ನೋಡಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಸಿಂಪಲ್ ಸ್ವಲ್ಪ ಬೇಗನೆ ಪೂಜೆ ಆಯಿತು ಅಂತ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಪೆಟ್ರೋಲ್ ಹೋಗ್ತಾ ಇದ್ರೆ ಇಲ್ಲಿ ತಂದಿಟ್ಟಿದ್ದಾನೆ, ಬ್ಯಾಗ್ನೆಲ್ಲ ತೊಗೊಂಬಂದಿದ್ದಾನೆ. ಏನಂಗೆ ಮಾಡೋದು ನೀವು? ಸ್ಕೂಲಿಗೆ ಹೋಗ್ತೀಯಾ? ಹಾಂ, ಸ್ಕೂಲ್ನೋ ವೈ ಸ್ಕೂಲ್ಗೆ ಹೋಗ್ಬೇಕು ಪುಟ್ಟ, ಪ್ಲೀಸ್ ಸ್ಕೂಲ್ಗೆ ಹೋಗೋಣ ನಡಿಯಪ್ಪ. ಸ್ಕೂಲ್ನೋ ಅಲ್ಲ ಹೋಗೋಣ, ಓಕೆನಾ? ನಾನು ಬರ್ತೀನಿ. ಓಕೆ ಸ್ಕೂಲ್ನೋ ಅಂತ
ಸ್ನ್ಯಾಕ್ಸ್ಗೆ ಅಂತ ಡ್ರೈ ಫ್ರೂಟ್ಸು ಮತ್ತು ಬಿಸ್ಕೆಟ್ ಹಾಕಿದ್ದೀನಿ. ಹಾಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಕೂಡ ಮಾಡಿದ್ದೆ, ಅದನ್ನೇ ಹಾಕಿದ್ದೀನಿ. ಆಲ್ರೆಡಿ ಇನ್ನು ಬ್ಯಾಗ್ ಇಡ್ತಾ ಇದ್ದೀನಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಆಡೋದಕ್ಕೆ. ನಾನು ಹೋಗಲ್ಲ ಅಂತ ಹೇಳಿ. ಹೋಗ್ತೀಯ ನೀನು? ಹೋಗೋಲ್ಲ, ನಿನಗಲ್ಲ, ನೀನು ಹೋಗೋದಲ್ಲ. ಇಲ್ಲ ಬಂಗಾರ, ಹೋಗೋದು ಬೇಡ ಆಯ್ತಾ? ಬೇಡ, ಮನಗೆ ಫೋನ್ ಮಾಡ್ಲಾ? ಮನು ಜೊತೆಗೆ ಹೋಗ್ತೀಯಾ? ಹೋಗೋಣ, ಮನು ಜೊತೆ ಊರಿಗೆ ಹೋಗೋಣ. ಇಲ್ಲಿ ಇರೋದು ಬೇಡವಾ? ನೋ ಅಂತೆ, ಮನು ಬೇಕಂತೆ. ಯಾಕೆ ಸ್ಕೂಲ್ಗೆ ಬೇಡವಾ? ಅಲ್ಲ, ನಿಂಗೆ ಸ್ಕೂಲ್ ಇಷ್ಟ ಇಲ್ವಾ? ಮನು ಇಷ್ಟನಾ? ಟೀ ಇಡ್ತಾ ಇದ್ದೀನಿ. ಸಕ್ಕರೆ ಇದ್ರ ಕೊಡಕ್ಕ? ಇಲ್ಲಿ ಕೊಡ್ತೀನಿ. ನಡಿ ನಡಿ, ಟೈಮ್ ಆಗಿದೆ ಸ್ಕೂಲ್ಗೆ ಅಂದರೆ ಕೇಳ್ತಾ ಇಲ್ಲ. ಅವನಿಗೆ ಬಾಕ್ಸಿಗೆ ಕೂಡ ಹಾಕಿದ್ದೀನಿ. ಊಟ ಮಾಡಿಸ್ಬೇಕು. ಮನೆಯಿಂದ ಹೋಗ್ಬೇಕಾದ್ರೆ ಅಂದರೆ ತುಂಬಾ ಹೇಳ್ತಾರೆ. ಅಲ್ಲಿಗೆ ಹೋದ್ಮೇಲೆ ಸೈಲೆಂಟ್ ಆಗ್ತಾರೆ. ಆಲ್ರೆಡಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. 2 ವೀಕ್ಸ್ ಆಯಿತು ಅವ್ರನ್ನ ಬಿಟ್ಬಿಟ್ಟು. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಬಾಕ್ಸಿಗೆ ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲ್, ಬ್ರೇಕ್ಫಾಸ್ಟ್ 3 ಹಾಕಿ ಕೊಟ್ಟಿದ್ದೀನಿ ಬ್ಯಾಗಲ್ಲಿ. ಏನೇನೋ ಬಿಟ್ಟು ಬರೋಕ್ಕೆ ಹೊರಡ್ತಿದ್ದೀನಿ. ಎಲ್ಲ ಮಕ್ಳ ಜೊತೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ. ಇಲ್ಲಿ ಮಾತ್ರ ಮನು ಚಿಕ್ಕಪ್ಪ ಬೇಕು ಅಂತ ತುಂಬಾ ಹಠ ಮಾಡ್ತಾನೆ. ಹಾಗಾಗಿ ಅವ್ರ ಚಿಕ್ಕಪ್ಪಂಗೆ ಕಾಲ್ ಮಾಡಿ ಮಾತಾಡ್ಸಾದ್ಮೇಲೆ ಸ್ವಲ್ಪ ಪರವಾಗಿ ಸುಮ್ಮನೆ ಆಗಿಬಿಡ್ತಾನೆ. ಅವ್ರು ಡೇ ಕೇರ್ ಕೂಡ ಕರ್ಕೊಂಬಂದೆ. ನೋಡಿ, ಅವನು ಆರಾಮಾಗಿ ಹೋಗ್ತಾನೆ. ಮನೇಲಿ ಅಷ್ಟೊಂದು ಹಠ ಮಾಡ್ತಿದ್ದೆ. ನೋಡಿ, ಇಲ್ಲಿ ಸೈಲೆಂಟ್ ಅವನ ಪಾನಿಗೆ ಅವನು ಒಳಗಡೆ ಹೋಗಿ ಬಾಯ್ ಮಾಡಿ ಆರಾಮಾಗಿ ಆಟ ಆಡ್ತಾನೆ ಮಕ್ಳ ಜೊತೆಗೆಲ್ಲ. ಮ್ಯಾಮ್ ಬಂದಿದ್ದಾರೆ. ಮ್ಯಾಮ್ ಹತ್ರ ಹೋಗಿ ಗುಡ್ ಮಾರ್ನಿಂಗ್ ಹೇಳಿ. ಒಳ್ಳೇದಾಯ್ತು. Very good. Clap, clap. ಮಕ್ಕಳ ಜೊತೆ ಸೇರಿ ಸುಮ್ಮನೆ ಆಗ್ತಾರೆ. ನಮ್ಗೆ ಬಿಟ್ಬೇಕಾದ್ರೆ ತುಂಬಾನೇ ಅಳು ಬರುತ್ತೆ. ಫಸ್ಟ್ ಡೇ ಇದು ಸಖತ್ತಾಗಿ ಹತ್ಬಿಟ್ಟಿದ್ದೀನಿ. ಏನೇನು ಬರೋ ದಾರಿಯಲ್ಲೇ ರಾಮನ ದೇವಸ್ಥಾನ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಬಂದೆ. ಹೇಗಿದ್ರು ಅಮಾವಾಸ್ಯೆ ಆಗಿತ್ತಲ್ವಾ, ಹಾಗಾಗಿ ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಬಂದೆ. ಪುಟ್ಟ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.